ಟೋಪ ಅತಿಯಾದಂತೆ ಕಾಣುತ್ತಿದೆ. ನನ್ನ ಎಲ್ಲ ಕೆಲಸಗಳಿಗೆ ಭಂಗ ತರುವುದೇ ಅವರ ಕೆಲಸವೆಂದು ತೋರುತ್ತದೆ. ಇವರ ಆಟ ಹೀಗೆ ಮುಂದುವರೆದರೆ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಜಯ ಜಯ ಲೋಕಾವನ ಪಾವನ ಶರಣ ಕರುಣಾಭರಣ ಜಯ ಜಯ ಲೋಕಾವನ ಮನ್ನದ ಜಯನ ಪರಿವಾರಣ ಜಯನ ಪರಿವಾರಣ ಭವ ಭಯಹರಣ ವಾರಿದಯನ ಭವ ಭಯಹರಣ ವಾರಿದಯನ ಭಕ್ತರ ಸಲಹೋ ಜಗದಲ್ಲಿ ಕಾರಣ ಭಕ್ತರ ಸಲಹೋ ಜಗದಲ್ಲಿ ಕಾರಣ ಭಕ್ತರ ಸಲಹೋ ಜಗದಲ್ಲಿ ಕಾರಣ ನೀವು ಸಮುದ್ರನು ಬಲಿಸುವೆ ಜಯ ಜಯ ಲೋಕಾವನ ಪಾವನ ಶರಣ ಕರುಣಾಭರಣ ಜಯ 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 ಲೋಕಾವನ. ನಾರದ ಮಹರ್ಷಿಗಳಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ. ಏನು ದೇವರಾಜ, ಎಲ್ಲಿಗೆ ಬಂತು ಆ ರಕ್ಕಸರ ದಮನ ಕಾರ್ಯ? ಅಮರತ್ವವನ್ನು ಪಡೆಯಲು ತಪಸ್ಸಿಗೆ ಕುಳಿತ ಕರಂಬನನ್ನು ಏನು ಮಾಡಿದೆನೆಂದು ತಮಗೆ ತಿಳಿಯದೆ? ಏನು ಮಾಡಿದೆ? ಮೊಸಳೆಯ ರೂಪವನ್ನು ಧರಿಸಿ ಈ ವಜ್ರಾಯುಧದಿಂದ ಒದಿಸಿಬಿಟ್ಟೆನಲ್ಲ. ಆಹಾ, ಸಾರ್ಥಕವಾಯಿತು, ಸಾರ್ಥಕವಾಯಿತು. ಆದರೆ ಅವನ ಸಹೋದರ ರಂಭನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಹಣ ಕೊಟ್ಟು ಪ್ರಬಲವಾದ ವರಗಳನ್ನು ಪಡೆಯಲು ಮುಂದಾದನಲ್ಲ. ಯಕ್ಷಕನ್ಯೆಯನ್ನು ಅವಳ ತಪೋಭಂಗ ಮಾಡಲು ಕಳಿಸಿರುವನಲ್ಲ. ರಂಭನು ಅವಳನ್ನೇ ವರಿಸಲು ಮುಂದಾದನಲ್ಲ. ಆದರೆ ನಾನು ಅವಳನ್ನು ಮೈಸೂರುಪಿಗೆ ಬದಲಾಯಿಸಿದೆನಲ್ಲ. ಅವರ ಗುರು ಶುಕ್ರಾಚಾರ್ಯರು ತಮ್ಮ ತಪಶಕ್ತಿಯಿಂದ ಅವಳನ್ನು ಸುಂದರಿಯಾಗಿ ಕಾಣುವಂತೆ ಮಾಡಿ ಅವರಿಬ್ಬರಿಗೂ ವಿವಾಹ ಮಾಡಿಸಿದ್ರಲ್ಲ. ಮಾಡಲಿ ಬಿಡಿ ಪೂಜ್ಯರೇ, ಅವರ ವಂಶವನ್ನ ನಿರ್ಮೂಲನೆ ಮಾಡಬಲ್ಲ ಶೌರ್ಯ ಫಲಗಳು ನಮ್ಮಲ್ಲೂ ಇವೆಯಲ್ಲ. ಅಯ್ಯೋ ಅವಿವೇಕಿ, ಅವಿವೇಕಿ ಇಂದ್ರ, ಈ ನಿನ್ನ ದುಡುಕುತನದಿಂದಲೇ ಆ ದಾನವರಿಗೆ ಕಿತ್ತು ಹೆಚ್ಚಾಗಿ ಹೋಗುತ್ತಿರುವುದು. ಎಚ್ಚಲಿ ಪೂಜ್ಯರೇ, ಎಚ್ಚಲಿ. ಆದ್ದರಿಂದ ನನಗಾವ ಭಯವೂ ಇಲ್ಲ. ಎಂತಹ ಕೆಟ್ಟನೆ ಕಲಿಯೇ ಬಂದರು ಈ ವಜ್ರಾಯುಧದ ಕಿತ್ತಿಗೆ ಸಿಕ್ಕಿ ಎತ್ತರು ಕಾರಿ ಸಾಯುವುದಂತೂ ರಂಭನ ಗತಿ ಏನಾಯಿತೋ ಆ ರಂಭನಿಗೂ ಅದೇ ಗತಿ. ನೋಡುತ್ತೀರಿ ಪೂಜ್ಯರೇ. ಅಯ್ಯೋ ಮರುಳೇ ಕೇಳು, ಆ ರಂಭನು ಎಂತಹವರಿಗೂ ಅಸಾಧ್ಯವಾದ ನಾಗಲೋಕಕ್ಕೆ ಹೋಗಿ ನಾಗರಾಣಿಯಿಂದ ಅತ್ಯಮೂಲ್ಯವಾದ ಸಂತಾನ ಫಲವನ್ನು ತಂದು ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಅವಳು ಈಗಾಗಲೇ ಗರ್ಭವತಿ. ಅವಳ ಉದರದಲ್ಲಿ ಜನಿಸುವ ವೀರನು ತ್ರಿಲೋಕ ಶೂರನಾಗಿ ಮೆರೆಯಲಿದ್ದಾನೆ. ಅಷ್ಟೇ ಏಕೆ, 14 ಲೋಕಗಳನ್ನೇ ತಣ್ಣನಗೊಳಿಸುವ ಹರಿಹರ ಬ್ರಹ್ಮರನ್ನೇ ಗಡಗಡನೆ ನಡೆಸಿಸುವ ಧೀರ ಪುತ್ರನನ್ನು ಪಡೆಯಲಿದ್ದಾಳೆ. ಅವನ ಮುಂದೆ ನೀನು ಒಂದು ಕ್ಷಣವೂ ನಿಲ್ಲಲಾರೆ. ಏನು ಪೂಜ್ಯರೇ, ಈ ಸ್ವರ್ಗಾಧಿಪನ ಬಗ್ಗೆ ಬಹು ಅಸಡ್ಡೆಯಾಗಿ ಮಾತನಾಡುತ್ತೀರಿ. ಈ ಇಂದ್ರನನ್ನು ಸಾಮಾನ್ಯನೆಂದುಕೊಂಡಿರ? ನೋಡುತ್ತೀರಿ ಪೂಜ್ಯರೇ, ನೋಡುತ್ತೀರಿ ಆ ರಂಭನ ಗತಿ, ಆ